ಆಂತರಿಕ ದಂಗೆಗಳನ್ನ ಸರ್, ಆಂತರಿಕ ದಂಗೆ, ಆಂತರಿಕ ಪ್ರತಿಭಟನೆಯನ್ನ ತುಂಬಾ ಘೋರವಾಗಿ ಹತ್ತಿಕ್ಕಲಾಗ್ತಿದೆ ಸರ್. ಇರಾನ್ನಲ್ಲಿಯೂ ಕೂಡ ಒಂದು ಪ್ರತಿಭಟನೆ ಆಗಿದ್ದಕ್ಕೆ 10 ಹೆಣ ಬಿದ್ದಿದೆ. ಮೊನ್ನೆ 80ಕ್ಕಿಂತ ಹೆಚ್ಚಿನ ಪ್ರೋ ಇನ್ಕಂಬೆನ್ಸಿ ಟ್ರೂಪ್ಸ್ ರೆಡಿ ಆಗಿದೆ ಸರ್. ಅಲ್ಲಿ ಸಂಘಟನೆಗಳು, ಗ್ರೂಪ್ಗಳು ಪ್ರೋ ಇನ್ಕಂಬೆನ್ಸಿ. ಎಲ್ಲೆಲ್ಲಿ ಈಗ ನೋಡಿ, ಈಗ ಇವನ್ ಅಮೆರಿಕಾದಲ್ಲಿ ಅವ್ರು ಹೇಳ್ತಿರೋದು ನಮ್ಗೆ ರಾಜ ಬೇಡ, ಪ್ರಜಾತಂತ್ರತೆ, ಡೆಮೋಕ್ರಸಿ ಬೇಕು ಅನ್ನುವಂಥದ್ದು ಮಾತನ್ನ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಡೆಮೋಕ್ರಸಿ ಇರಲ್ಲ ಅಲ್ಲೆಲ್ಲವೂ ಇದು ಸುಲಭ ಮಾಡುವಂತದ್ದನ್ನ, ಸುಲಭ ಅದನ್ನೇ ಇರಾನ್ ಕೂಡ ಇವಾಗ ಮಾಡ್ತಾ ಇದೆ. ಅದು ಇವಾಗ ಅವ್ರಿಗೆ ಅನಿವಾರ್ಯ ಕೂಡ ಆಗಿದೆ. ಆದ್ರೆ ಒಂದ್ ಏನಂದ್ರೆ, ಇದು ಯಾವನ್ನು ನೀವು ಒಂದು ಇದಿರುತ್ತೆ, ಒಂದು ಲೈನ್ ಇರುತ್ತೆ. ಆ ಲೈನ್ ಕ್ರಾಸ್ ಆದ್ಮೇಲೆ ಬಹುಶಃ ಯಾವುದೇ ದೇಶದ ಜನ ಅದನ್ನ ತಡೆದು ನಿಂತ್ಕೊಳಕ್ ಆಗಲ್ಲ. ಈಗ ಅಮೆರಿಕನ್ಸ್ ಯಾಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರು ಅಂತಂದ್ರೆ, ಅದು ಅವರು ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಇದನ್ನು ನೀವು ಇರಾನ್ ಒಂದ್ ವೇಳೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಇನ್ನೂ ಒಂದು 15 ದಿನ 20 ದಿನ ಆದ್ರೆ ಖಂಡಿತ ಅಲ್ಲಿನೂ ಸ್ಪಾಂಟೇನಿಯಸ್ ಆಗಿ, ಈಗ ಏನೋ ಒಂದ್ ಕಡೆ 2 ಕಡೆ ಆದ್ರೆ ಅಲ್ಲಿ ನೀವು ಹತ್ತಿಕ್ಬೋದು. ಸ್ಪಾಂಟೇನಿಯಸ್ ಆಗಿ ಅಷ್ಟು ಕಡೆ ಜನ ಬಂದ್ರೆ ಅಲ್ಲಿನೂ ಕಷ್ಟ ಆಗತ್ತೆ. ಇದು ಅವ್ರಿಗೂ ಅರಿವಿರುತ್ತೆ, ಅರಿವಿರಲ್ಲ ಅಂತಲ್ಲ. ಆ ಕಾರಣಕ್ಕಾದ್ರೂ ಯುದ್ಧ ನಿಂತ್ರೆ ಬಹುಶಃ ಅಲ್ಲಿನ ಜನಕ್ಕೂ ಇಡೀ ವಿಶ್ವದ ಜನಕ್ಕೂ ಒಳ್ಳೇದಾಗತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಯಾವುದೇ ಒಂದು ಬೇಸಿಕ್ ಐಟಮ್ಸ್ ನ ನೀವು ಕೊಡದೇನೆ ಎಷ್ಟು ದಿನ ಎಮೋಷನಲ್ ಆಗಿನೇ ಜನನ್ನ ಮುಂದಕ್ಕೆ ತಳ್ಬೋದು, ಅದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಫೈನ್. ನಾನು ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಸರ್. ಇಸ್ರೇಲ್ ಇನ್ ಟೋಟಲ್ ಕಳೆದ 900 ದಿನಗಳಿಂದ ಯುದ್ಧ ಮಾಡ್ತಿದೆ ಸರ್. ಇರಾನ್ದು ಸೇರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು, ಗಾಜಾನು ಸೇರಿಸಿ ಮಾತಾಡ್ತಾ ಇದ್ದೀನಿ. ಲಾಸ್ಟ್ 900 ಡೇಸಿಂದ ಇಸ್ರೇಲ್ ಅಂತ ಒಂದು ಪುಟ್ಟ ರಾಷ್ಟ್ರ ಎಡೆ ಬಿಡದೆ ಇಲ್ಲಿ ವಾರಲ್ಲಿ ನಿರತರಾಗಿರೋದು. ಗಾಜಾ, ಲೆಬನಾನ್, ಯೆಮೆನ್, ಇರಾಕ್, ಸಿರಿಯಾ ವಿರುದ್ಧ ಯುದ್ಧ ಮಾಡ್ಕೊಂಡಿದೆ ಇದು. ಈಗ ಇರಾನ್ನ ಸರದಿ ಈಗ 2023 ಶುರುವಾಗಿದ್ದು ಸರ್. ಇದು ಇವತ್ತಿಗೂ ನಡೀತಾ ಇದೆ. ಇವತ್ತು ಯುದ್ಧ ನಡೀತಾ ಇದೆ ಇಸ್ರೇಲ್ನ ಕಡೆಯಿಂದ. 6-7 ಯುದ್ಧದಲ್ಲಿ ಇಸ್ರೇಲ್ ಸೈನಿಕರು ಹೋರಾಡಿದ್ದಾರೆ ಸರ್, ಒಂದಲ್ಲ. ನೋ ರೆಸ್ಟ್ ಅಟ್ ಆಲ್. ನಮ್ಮಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಒಂದು 2 ಸೀರೀಸೋ 3 ಸೀರೀಸೋ ಒಂದು IPL ಆಡಿಸ್ಬಿಟ್ರೆ ಬೆನ್ಮೂಳೆ ನೋವು, ಕೈ ನೋವು, ಕಾಲು ನೋವು, ಶೋಲ್ಡರ್ ಇಂಜುರಿ, ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಆಗಿದೆ, ನೀ ಇಂಜುರಿ ಆಗಿದೆ, ಒಂದು ಫಿಂಗರ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಮಾತಾಡ್ತೀವಿ. 7 ಯುದ್ಧ ಸರ್, 7 ವಾರ್ಸ್ ಇಸ್ರೇಲ್ ಸೈನಿಕರು ದೃಷ್ಟಿಯಿಂದ ನಾನು ಮಾತಾಡ್ತಿರೋದಾದರೆ. ಈಗ ಅನೇಕ ಇಸ್ರೇಲಿ ಸೈನಿಕರು ಮನೋರೋಗಿಗಳಾಗ್ಬಿಟ್ಟಿದ್ದಾರೆ, ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ. ಅವರಲ್ಲಿ ಪ್ರತಿಕ್ರಿಯೆಯ ಸಮಯನೇ ಬಹಳ ಹುದುಗೋಗ್ಬಿಟ್ಟಿದೆ ಅದು ಅಂತ, ರಿಯಾಕ್ಟಿಂಗ್ ಪವರೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ ಒಂದು ಮಾಹಿತಿ ಬರ್ತಾ ಇದೆ ಸರ್. ಇದ್ರ ಕಥೆ ಏನು ಅಂತ? ಕ್ವೈಟ್ ನ್ಯಾಚುರಲಿ ಈಗ ಏನಂತಂದ್ರೆ ನೋಡು, ಯುದ್ಧದ ಫಟಿಗ್ ಏನಿರ್ತದಲ್ಲ ಈಗ, ಅದು ಈಗ ಫ್ರೆಶ್ ಸೋಲ್ಜರ್ಸ್ ಬಂದವರು ಮ್ಯಾಕ್ಸಿಮಮ್ ಸ್ಟಾಮಿನಾ ಅವ್ರಿಗೆ ಏನಪ್ಪಾ ಒಂದು 14 days ವಾರ್ ಫೇಸ್ ಮಾಡೋ ಸ್ಟಾಮಿನಾ ಇರ್ತದೆ. ಇದನ್ನ ಏನಪ್ಪಾ ಅಂದ್ರೆ ಸ್ಟ್ರೆಚ್ ಆದಾಗ ದ ಫಿಯರ್ ಆಫ್ ಡೆತ್ ಈಸ್ ಮೋರ್ ಡಿಸಾಸ್ಟರ್ ದನ್ ಡೆತ್ ಇಟ್ ಸೆಲ್ಫ್ ಅಂತ ಒಂದು ಇದಿದೆ. ದ ಫಿಯರ್ ಆಫ್ ಡೆತ್ ಈಸ್ ಮೋರ್ ಡೇಂಜರಸ್ ದನ್ ಡೆತ್ ಇಟ್ ಸೆಲ್ಫ್. ಆಮೇಲೆ ಇವರು ನೇತನ್ಯಾಹು, ಪರ್ಸನಲಿ ಸ್ಪೀಕಿಂಗ್, ನೇತನ್ಯಾಹು ಇಸ್ ಅ ವಾರ್ ಮಾಂಗರಿಂಗ್ ಚಾಪ್. ಈ ವಾಂಟ್ಸ್ ಕಂಟಿನ್ಯೂಸ್ಲಿ ವಾರ್ ಹಿಯರ್ ಅಂಡ್ ದೇರ್. ಏನಂತಂದ್ರೆ ತನ್ನ ಕುರ್ಸಿ ಸೇಫ್ ಆಗಿರ್ತದ, ನ್ಯಾಷನಲಿಸಮ್ ಏನಪ್ಪಾ ಅಂದ್ರೆ ಡೋಲ್ ಹೊಡಿತಾನೆ ಇರ್ತದ. ಸೊ ಆ ಟೈಪ್ ಅದು ಇದ್ರ ಸಲುವಾಗಿ. ಬಟ್ ಈ ಸಲ ಮಾತ್ರ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ. ಈ ಸಲ ಯಾಕೆ ಬ್ಯಾಕ್ ಫೈರ್ ಆಗಿದೆ ಅಂದ್ರೆ, ನಿಮ್ಗೆ ಇದುವರೆಗೆ ನಿಮ್ಮ ಅಪೋಸಿಟ್ ಇರ್ತಕ್ಕಂಥ ರಾಷ್ಟ್ರಗಳು ಏನಿದ್ವಲ್ಲ, ಕಂಪೇರಿಟಿವ್ಲಿ ವೀಕ್ ಇದ್ರು ಅವರು. ನೀವು ಸಿರಿಯಾ ತಗೊಳ್ರಿ, ಲೆಬನಾನ್ ತಗೊಳ್ರಿ, ಯೆಮೆನ್ ತಗೊಳ್ರಿ, ಅವ್ರದ್ದು ಏನು ಬೇಸಿಕಲಿ ಗೊರಿಲ್ಲಾ ವಾರ್ಫೇರ್ ಇದ್ದವರು. ಎಟ್ ದ ಮೋಸ್ಟ್ ಈಗೇನಂತಂದ್ರೆ ರಾಕೆಟ್ಸ್, ಒಂದಿಷ್ಟು ಸೆಲೆಕ್ಟೆಡ್ ಮಿಸೈಲ್ಸ್ ಫೈರ್ ಮಾಡೋದು. ದೇರ್ ಇಸ್ ನೋ ಏರ್ ಫೋರ್ಸ್, ದೇರ್ ಇಸ್ ನೋ ನೇವಿ. ಸೊ ಆ ತರ ಇರ್ತಕ್ಕಂಥದ್ದು ಇವ್ರಿಗೆ ಏನಂತಂದ್ರೆ ಅವ್ರ ಜೊತೆ ಫೈಟ್ ಮಾಡಿ ಒಂದು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಏನು ಬೆಳೆದತ್ತಲ್ಲ. ಈಗ ಅವ್ರು ಏನಂತಂದ್ರೆ ಇರಾನ್ ದೇ ಕನ್ಸಿಡರ್ಡ್ ಏನಂತಂದ್ರೆ ಇವ್ರ ಹತ್ರ ಏರ್ ಫೋರ್ಸ್ ಅಂತ ಇಲ್ಲೇ ಇಲ್ಲ, ನೇವಿ ಲಿಮಿಟೆಡ್ ಏನಪ್ಪಾ ಸ್ಪೇಸ್ ಅಲ್ಲಿ ಇದೆ. ಸೊ ನಾವು ಅಮೆರಿಕ ಮತ್ತೆ ನಾವು ಎರಡು ಕಂಬೈನ್ ಆದ ಕೂಡಲೇ ವಿತ್ ಇನ್ ಏನಂತಂದ್ರೆ 2 days ಆರ್ 1 week ಇದರಲ್ಲಿ ನಾವು ಮುಗಿಸುವಂತೆ ತಿಳ್ಕೊಂಡಿದ್ರು. ಬಟ್ ನಾವು ವಾರ್ಫೇರ್ ಇದರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ, ಅವ್ರ ಲೀಡರ್ ಆಫ್ ಅಪೋಸಿಷನ್ ಇನ್ ಇಸ್ರೇಲ್ ಈ ಸೇಯಿಂಗ್ ದಟ್ ಏನಪ್ಪಾ ಟ್ರೂಪ್ಸ್ ಕಡೆ ಬೀಳ್ತಾ ಇದ್ದಾರಂತೆ. ಆಮೇಲೆ ಇಸ್ರೇಲ್ ದಲ್ಲಿ ಒಂದು ರಿಸರ್ವ್ ಫೋರ್ಸ್ ಅಂತ ಹೇಳಿದೆ. ಯಾಕಂದ್ರೆ ಎಲ್ಲರಿಗೆ ಅಲ್ಲಿ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಇರ್ತದೆ. ಅದಾದ ಸಲುವಾಗಿ ದೇಶದಲ್ಲಿ ಈ ತರ ಯುದ್ಧ ನಡೆದಾಗ ರಿಸರ್ವ್ ಫೋರ್ಸಸ್ ಅಂತ ಕೊಂದು ಅವ್ರು ಬಂದು ಯುದ್ಧ ಮಾಡ್ಲಿಕ್ಕೆ ಬರ್ತಾರ. ಆ ಸ್ಟ್ರೆಂತ್ ಕೂಡ ಕಡಿಮೆ ಇದೆ. ಸೈಕಲಾಜಿಕಲಿ ಈಗ ನೋಡ್ರಿ, ಕಂಪ್ಲೀಟ್ ಏನಂತಂದ್ರೆ ಮೀಡಿಯಾದ ಬ್ಯಾನ್ ಇದೆ ಅಲ್ಲಿ ಏನು ನಡೀತಾ ಇದೆ ಅಂಬೋದು ಸಾಕು ಗೊತ್ತಾಗೋದಿಲ್ಲ. ಡಿಸ್ಟ್ರಾಕ್ಷನ್ಸ್ ಅದಲ್ಲ, ಇಂಡಿಪೆಂಡೆಂಟ್ ಯೂಟ್ಯೂಬರ್ಸ್ ಅದಲ್ಲ ಲೋಡ್ ಮಾಡಿ ತೋರಿಸಿದಾಗ ಅಷ್ಟೇ ಗೊತ್ತಾಗ್ತದ. ಬಟ್ ಆಕ್ಚುಲಿ ಅಲ್ಲಿ ಇಂಟರ್ನಲ್ ರಿವೋಲ್ಟ್ ನಡೀತಾ ಇದೆ ಇದು ಸೋಲ್ಜರ್ಸ್ ಅಲ್ಲಿ. ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಆರ್ ವಯೋಮಿತಿ 12 ಅಂತೆ ಸರ್. ಇರಾನ್ ನಲ್ಲಿ ಸೇನಾ ನೇಮಕಾತಿಗೆ ಆರ್ಡರ್ ಮಾಡಿದ್ದಾರೆ. ವಯೋಮಿತಿ 12.
12 ವಯಸ್ಸರು ಎಲ್ಲರೂ ಬಂದು ಆರ್ಮಿಗೆ ಸೇರ್ಕೋಬೇಕು ಅಂತ. ಅವ್ರದೀಗ ಸ್ಟ್ಯಾಂಡಿಂಗ್ ಆರ್ಮಿ 10 ಲಕ್ಷದ ಆರ್ಮಿ ಇದೆ. ಯಾರ್ದಂತಂದ್ರೆ ಇದು ಇರಾನದ್ದು ಕೇವಲ 9 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥವ್ರು 10 ಲಕ್ಷದ ಆರ್ಮಿ ಮೇಂಟೈನ್ ಮಾಡಿದೆ. ಅದ್ರಲ್ಲಿ IRGC ಸಪರೇಟ್, IRGC ಕಮಾಂಡೋಸ್ ಇದ್ದಂಗ ಅವ್ರದ್ದು 2 ಲಕ್ಷ ಸೈನ್ಯ ಇದೆ. ಆಮೇಲೆ ಏನಂತಂದ್ರೆ ನಿಮ್ದು ಈಕ್ವಲೆಂಟ್ ಇರ್ಬೋದು, ಬಟ್ ಅವ್ರಿಗೆ ಏನಂತಂದ್ರೆ ಪ್ರಾಕ್ಸಿ ಇದುವರೆಗೆ ಇರಾನ್ ಏನು ತಯಾರು ಮಾಡಿದ್ದು ಸುತ್ತ ಏನಂತಂದ್ರೆ ಈ ಯಮನ್ ಮತ್ತ ಲೆಬನಾನ್ ಮತ್ತ ಹಮಾಸ್ ಇವ್ರಿಗೆಲ್ಲ ಆಸ್ ಅ ಪ್ರಾಕ್ಸಿ ಆರ್ಮೀಸ್ ಅಂತ ತಿಳ್ಕೊಂಡು ಇವ್ರಿಗೆ ಟ್ರೈನ್ ಮಾಡಿ ಫಂಡ್ ಮಾಡಿ ಇಸ್ರೇಲ್ ಜೊತೆ ಫೈಟ್ ಮಾಡ್ಲಿಕ್ಕೆ ಆಲ್ರೆಡಿ ಎಲ್ಲ ಇದು ಅಲಯನ್ಸ್ ಪಾರ್ಟ್ನರ್ಸ್ ಇದ್ದಂಗ. ಅಂಡ್ ಮೋರ್ ಓವರ್ ಅವ್ರಿಗೆ ಚೈನಾ ಮತ್ತು ರಷ್ಯಾದಿಂದ ಯಾವಾಗ ಚೈನಾ ಅಥವಾ ರಷ್ಯಾ ಇರಾನಿಗೆ ಹೇಳ್ತಾರ ಆಯ್ತಪ್ಪ ಈಗ ಸ್ಟಾಪ್ ಮಾಡುವಾರ ಅಂತ ಎಲ್ಲಿವರೆಗೆ ಅವ್ರು ಹೇಳೋದಿಲ್ಲ, ದಿಸ್ ವಿಲ್ ಕಂಟಿನ್ಯೂ. ಯಾಕಂದ್ರೆ ಇದರಿಂದ ಅಮೆರಿಕಾ ವಿಲ್ ಬ್ಲೀಡ್ ಡೇ ಬೈ ಡೇ ಏನಂತಂದ್ರೆ ರೆಪ್ಯುಟೇಷನ್ ವೈಸ್ ಅವ್ರದ್ದು ಏನಾದ್ರು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಾದ್ರು ಮುಳುಗಿತ್ತು ಅಂತ ತಿಳ್ಕೊರಿ ನೀನು. ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ ನಾವು 1971 ಯುದ್ಧದ ಇದ್ದಾಗ 7th ಅದು ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ ಸರ್. ಈಗ ಅಬ್ರಹಾಂ ಲಿಂಕನ್ ಆಗ್ಲಿ ಟ್ರಿಪೋಲಿ ಆಗ್ಲಿ ಎಂದೂ ಮುಳುಗದ ಹಡಗುಗಳು, ಅದ್ರಲ್ಲಿ ಎಷ್ಟು ಲೇಯರ್ಗಳಿದೆ, ನೀವು ನಾಶ ಮಾಡಕ್ ಸಾಧ್ಯನೇ ಇಲ್ಲ ಅದರಲ್ಲಿ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ ಅದ್ರ ಒಳಗಡೆ ಇದೆ ಅಂತಾರೆ. ನಿಜಾನ ಇದು? ಕೆರಾಡ್ ಆದ್ರೂ ಅಷ್ಟೇ, ಲಿಂಕನ್ ಆದ್ರೂ ಅಷ್ಟೇ, ಟ್ರಿಪೋಲಿ ಆದ್ರೂ ಅಷ್ಟೇ. ಅದು ಏನಂತಂದ್ರೆ ಭದ್ರಕೋಟೆ, ಅದು 2 ಲಕ್ಷ ಕೋಟಿ ಬೆಳೆ ಬಾಳ್ತಕ್ಕಂಥ ಭದ್ರಕೋಟೆ, 500 ಸೇಲರ್ಸ್ ಇರ್ತಾರ, ಎಲ್ಲಾ ಟೈಪ್ ಆಫ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇರ್ತದ. ಸೊ ಅಷ್ಟು ಮಿಸೈಲ್ ಲ್ಯಾಂಡ್ ಆಗ್ಲಿ, ಏರ್ಕ್ರಾಫ್ಟ್ ಬಂದು ಕ್ಲೋಸ್ ರೇಂಜ್ ಅಲ್ಲಿ ಬಂದು ಹೊಡಿಯೋದಾಗ್ಲಿ ಅದಿರೋದಿಲ್ಲ. ಬಟ್ ವೈ ದೇ ಹ್ಯಾವ್ ಗಾನ್ ಬ್ಯಾಕ್, ದೇ ಹ್ಯಾವ್ ನಾಟ್ ಯೂಸ್ಡ್. 90 ಏರ್ಕ್ರಾಫ್ಟ್ ಇರ್ತದೆ ಅದ್ರ ಮೇಲೆ. ಇದ್ರೇನಪ್ಪ ಅಂದ್ರೆ ವಿ ಆರ್ ಓನ್ಲಿ ಹಿಯರಿಂಗ್ ಏನಪ್ಪಾ ಗೆರಾಲ್ಡ್ ಆಗ್ಲಿ ಮತ್ತೆ USS ಅಬ್ರಾಹಂ ಲಿಂಕನ್ ಆಗ್ಲಿ, ಇಟ್ ಹ್ಯಾಸ್ ಕಮ್ ಟು ಓನ್ಲಿ ಶೋ ಇಟ್ಸ್ ಸ್ಟ್ರೆಂತ್. ಅದರಿಂದ ವಾರ್ಫೇರ್ ಆಗಿಲ್ಲ, ಅಲ್ಲಿಂದ ಏನು ಮಿಸೈಲ್ ಫೈರ್ ಆಗಿಲ್ಲ, ಟಾರ್ಪೆಡೋ ಫೈರ್ ಆಗಿಲ್ಲ, ಏನಾಗಿಲ್ಲ. ದಟ್ ಮೀನ್ಸ್ ಇಟ್ ಇಸ್ ಗೋಯಿಂಗ್ ಬ್ಯಾಕ್. ಯಾಕಂದ್ರೆ ಬೈ ಚಾನ್ಸ್ ಇರಾನ್ದು ಮಿಸೈಲ್ದು ಟೆಕ್ನಾಲಜಿ ಒಂದು ನೋಡಿದ್ದಾರೆ, ಸೇಜಲ್ ಮಿಸೈಲ್, ಫತೆ 1 ಫತೆ 2 ಇವೆಲ್ಲ ನೋಡಿ ಬೈ ಚಾನ್ಸ್ ಇದ್ರ ಮೇಲೆ 4-5 ಕಂಟಿನ್ಯೂಸ್ ಲ್ಯಾಂಡ್ ಆಗ್ತಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಸಿಂಕ್. ಓಕೆ, it will get damaged, and to some reliable sources it has got damaged. That is why ಅದು ಮಿಸೈಲ್ ರೇಂಜ್ ಇಂದ ಹೊರಗೆ ತಗೊಂಡು ಹೋಗಿದ್ದಾರೆ. ಓಕೆ.